ಮುಂದಿನ ವಿಚಾರಕ್ಕೆ ಹೋಗೋಕ್ಕಿಂತ ಮೊದಲು ಒಂದು ಸಂದರ್ಭವನ್ನ ನೋಡೋಣ. ಒಂದು ಪ್ರಶ್ನೆ ಇದೆ ನಿಮ್ಗೆ. ಒಂದಲ್ಲ ಹಲವಾರು ಪ್ರಶ್ನೆಗಳು ನಿಮ್ಮ ಮುಂದೆ ಬರುತ್ತೆ. ಸಂದರ್ಭ ನೋಡ್ಕೊಳ್ಳಿ. ನೀವು ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಒಬ್ಬರು ಡಾಕ್ಟ್ರು ನೀವು. ಈಗ ಆ ಆಸ್ಪತ್ರೆಯಲ್ಲಿ ಒಂದೇ ಒಂದು ವೆಂಟಿಲೇಟರ್ ಇದೆ. ಆದ್ರೆ ರೋಗಿಗಳ ಸಂಖ್ಯೆ ನೋಡಿ, ಮೊದಲು ಒಬ್ರು 90 ವರ್ಷದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಬಂದಿದ್ದಾರೆ. ಇಡೀ ಊರು ಅವರನ್ನ ತುಂಬಾ ಗೌರವಿಸುತ್ತೆ. ಅವರಿಗೂ ಸಹ ಆ ವೆಂಟಿಲೇಟರ್‌ನ ಅವಶ್ಯಕತೆ ಇದೆ. ಅವರು ಮೊದಲನೇ ರೋಗಿ. ಇನ್ನು ಎರಡನೇದಾಗಿ 25 ವರ್ಷದ ತುಂಬು ಗರ್ಭಿಣಿಯೊಬ್ಬಳು ಬಂದಿದ್ದಾರೆ. ಅವರು ಶಾಲಾ ಶಿಕ್ಷಕಿ. ಇವರಿಗೆ ವೆಂಟಿಲೇಟರ್ ಸಿಕ್ಕಿದ್ರೆ ಬದುಕುಳಿಯುವ ಸಾಧ್ಯತೆ ಜಾಸ್ತಿ ಇದೆ. ಇವರು ಎರಡನೇ ರೋಗಿ. ಇನ್ನು ಮೂರನೇ ರೋಗಿ ಒಬ್ರಿದ್ದಾರೆ. ಸ್ವಲ್ಪ ಹೊತ್ತಿನ ನಂತರ ಬರೋರು. ಅವ್ರ್ಯಾರು? ಅಲ್ಲಿನ ಎಂ.ಎಲ್.ಎ. ತಮ್ಮ. ಎಂ.ಎಲ್.ಎಯ ಸಹೋದರ. ಎಂ.ಎಲ್.ಎ. ನಿಮಗೆ ಕಾಲ್ ಮಾಡ್ತಾನೆ ತಕ್ಷಣ. ನನ್ನ ತಮ್ಮನಿಗೆ ವೆಂಟಿಲೇಟರ್ ಸಿಗ್ಬೇಕು. ಇಲ್ದಿದ್ರೆ ನಿಮ್ಮ ಹಾಸ್ಪಿಟಲು, ನಿಮ್ಮ ಕರಿಯರು ಎಲ್ಲ ಹಾಳು ಮಾಡ್ಬಿಡ್ತೇನೆ ಅಂತ ನಿಮಗೆ ಹೆದರಿಸ್ತಾನೆ. ಈಗ ನಿಮ್ಮ ಮುಂದೆ 3 ಆಯ್ಕೆಗಳಿದೆ. ಮೊದಲನೇದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ವೆಂಟಿಲೇಟರ್ ಕೊಡೋದು. ಅವರಿಗೆ ಕೊಟ್ರೆ ಇಡೀ ದೇಶಕ್ಕಾಗಿ ಅವರು ಮಾಡಿದಂತಹ ತ್ಯಾಗಕ್ಕೆ ಒಂದು ಗೌರವ ಸಿಗುತ್ತೆ. ಅವರ ಜೀವನ ನಮಗೋಸ್ಕರ ಮುಡಿಪಾಗಿಟ್ಟಿದ್ದಾರೆ. ನಾವು ಅವ್ರಿಗೆ ಸಹಾಯ ಮಾಡ್ಬೇಕಲ್ವಾ? ಹಾಗಾಗಿ ಅವರಿಗೆ ಕೊಡೋದು. ನಿಮಗೂ ಅದು ಸರಿ ಅಂತ ಅನ್ಸಬಹುದು. ಆದ್ರೆ ಅದೇ ಸಂದರ್ಭದಲ್ಲಿ ಒಬ್ಬ ತಾಯಿ ಮಗುವಿಗೆ ವೆಂಟಿಲೇಟರ್ ಸಿಕ್ಕೋದಿಲ್ಲ. ಅವರ ಭವಿಷ್ಯಕ್ಕೆ ಮುಂದೆ ಬೇಕಾದಂತಹ ಅವಶ್ಯಕತೆಗಳಿರಬಹುದು. ಯಾವುದು ಸಿಕ್ಕೋದಿಲ್ಲ. ಅವರ ಜೀವನ ನರಕ ಸದೃಶವಾಗಬಹುದು. ಅದು ಮೊದಲನೇ ಆಯ್ಕೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ವೆಂಟಿಲೇಟರ್ ಕೊಡೋದು. ಇನ್ನು ಎರಡನೇ ಆಯ್ಕೆ ಆ ಗರ್ಭಿಣಿ ಮಹಿಳೆಗೆ ವೆಂಟಿಲೇಟರ್ ಕೊಡೋದು. ಇದರಿಂದಾಗಿ ಆ ಹೆಣ್ಣು ಮಗಳು ಮತ್ತೆ ಅವಳ ಹೊಟ್ಟೆಲಿರೋ ಮಗು ಎರಡನ್ನೂ ಸಹ ಉಳಿಸಿದ ಹಾಗಾಗತ್ತೆ. ಮತ್ತೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ವಯಸ್ಸಾಗಿತ್ತು. ಆದ್ರೆ ಇವರಿನ್ನೂ ಬಾಳಿ ಬದುಕಬೇಕಾದವರು ಈ ಹೆಣ್ಣು ಮಗಳು ಮತ್ತೆ ಅವಳ ಹೊಟ್ಟೆಯಲ್ಲಿರುವ ಮಗು. ಹಾಗಾಗಿ ನಿಮ್ಗೆ ಇವಳಿಗೆ ಕೊಡೋದು ಸರಿ ಅಂತ ಅನ್ಸಬಹುದು. ಆದ್ರೆ ಈ ಸಂದರ್ಭದಲ್ಲಿ ಇವರಿಬ್ಬರಲ್ಲಿ ಯಾರಿಗ್ ಕೊಟ್ರು ಇನ್ನೊಬ್ರು ಇದಾರಲ್ವಾ? ಎಂ.ಎಲ್.ಎಯ ತಮ್ಮ, ಅವರ ಸಹೋದರ. ಆಗ ಎಂ.ಎಲ್.ಎ. ಇಂದ ಮತ್ತೆ ಕಾಲ್ ಬರುತ್ತೆ. ನಿಮ್ಮನ್ನ ಇನ್ನು ಮುಂದೆ ನಾನು ಬಿಡೋದಿಲ್ಲ. ನನ್ನ ತಮ್ಮನಿಗೆ ಏನೇ ಆದ್ರೂ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಮತ್ತೆ ಮತ್ತೆ ನಿಮ್ಮ ಮೇಲೆ ಒತ್ತಡ ಬರ್ತಾ ಇರುತ್ತೆ. ಅದು ನಿಮ್ಮ ಹಾಗೂ ನಿಮ್ಮ ಹಾಸ್ಪಿಟಲ್ ಎರಡರ ಘನತೆಗೆ ಸಹ ಧಕ್ಕೆ ತರಬಹುದು. ಅದು ನಿಮಗೆ ಸ್ಪಷ್ಟವಾಗಿ ಕಾನೂನು ಬಾಹಿರ ಅಂತ ಗೊತ್ತಿದೆ, ಅನೈತಿಕ ಅಂತ ಗೊತ್ತಿದೆ. ಆದ್ರೂ ನಿಮ್ಮ ಮನಸ್ಸಿನಲ್ಲಿ ದುಗುಡ ಇರುತ್ತೆ. ಇದು 3 ಸಂಗತಿಗಳಾದ್ರೆ ಒಂದು ಕಾನೂನಿದೆ ಆ ಹಾಸ್ಪಿಟಲ್‌ನಲ್ಲಿ. ಯಾರು ಮೊದಲು ಬರ್ತಾರೋ ಅವರಿಗೆ ವೆಂಟಿಲೇಟರ್ ಕೊಡ್ಬೇಕು ಅಂತ. ನಿಯಮದ ಪ್ರಕಾರ ಇಲ್ಲಿ ಮೊದಲು ಬಂದಿರೋರು ಸ್ವಾತಂತ್ರ್ಯ ಹೋರಾಟಗಾರರು. ಕ್ಯೂನಲ್ಲಿ ಮೊದಲು ಬಂದವರು ಅವ್ರಿಗೆ ಕೊಡ್ಬೇಕು ಅಂತ. ಹಾಗಾಗಿ ಆ ನಿಯಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಡ್ಬೇಕು ಅಂತ ಹೇಳುತ್ತೆ. ಆದ್ರೆ ಉಳಿದಿರೋರು ನೆನಪಿದೆ ಅಲ್ವಾ? ಗರ್ಭಿಣಿ ಮಹಿಳೆ ಇದ್ದಾಳೆ. ಇನ್ನೊಂದ್ ಕಡೆ ಎಂ.ಎಲ್.ಎ. ತಮ್ಮ ಇದ್ದಾನೆ. ಯಾರಿಗ್ ಕೊಡ್ತೀರಿ? ಯಾರಿಗೆ ಆ ವೆಂಟಿಲೇಟರ್‌ನ ಕೊಡ್ತೀರಿ? ಯಾಕ್ ಕೊಡ್ತೀರಿ? ನಿಮ್ಮ ನಿರ್ಧಾರ ಏನು? ನಿಮ್ಮ ಜಸ್ಟಿಫಿಕೇಶನ್ ಸಹ ಏನು ಅಂತ ತಿಳಿಸಬಹುದು. ನೋಡೋಣ ಯಾರ್ಯಾರ ಉತ್ತರ ಹೇಗೇಗಿರುತ್ತೆ ಅಂತ.